ಹಿರೇಜಂತಕಲ್ನ ಹುಮಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಪರಿಸರ ಜಾಗೃತಿ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರೋಟರಿ ಕ್ಲಬ್ ರೈಸ್ ಬೋಲ್ ಅಧ್ಯಕ್ಷೆ ಗೀತಾ ಚೌಧರಿ ಅವರು ವಿದ್ಯಾರ್ಥಿಗಳಿಗೆ ಸಸಿಗಳನ್ನು ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ತಂದೆ ತಾಯಿಯ ಹೆಸರಲ್ಲಿ ಕನಿಷ್ಠ 1 ಗಿಡವನ್ನು ನೆಟ್ಟು ಅದನ್ನು ಪೋಷಿಸುವ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ಮರಗಳನ್ನು ಬೆಳೆಸುವುದು ಕೇವಲ ಪರಿಸರ ಉಳಿವಿಗೆ ಮಾತ್ರವಲ್ಲ, ಮುಂದಿನ ಪೀಳಿಗೆಗೆ ಸ್ವಚ್ಛ ಮತ್ತು ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸುವ ಮಹತ್ತರ ಕಾರ್ಯವಾಗಿದೆ ಎಂದು ತಿಳಿಸಿದರು. ಮಕ್ಕಳಲ್ಲಿ ಪರಿಸರದ ಬಗ್ಗೆ ಕಾಳಜಿ, ಹೊಣೆಗಾರಿಕೆ ಮತ್ತು ಪ್ರಕೃತಿ ಪ್ರೇಮವನ್ನು ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಅವರು ಹೇಳಿದರು. ಎಲ್ಲರಿಗೂ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತವನ್ನು ಹೇಳುತ್ತಾ, ಇವತ್ತಿನ ದಿನ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನನ್ನ ಹೆಸರು ಗೀತಾ ಚೌಧರಿ ಅಂತ ಹೇಳ್ಬಿಟ್ಟು, ನಮ್ಮ ರೋಟರಿ ಸಂಸ್ಥೆಯಿಂದ ಇದು 3ನೇ ವರ್ಷ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡೋದು. ಈ ವರ್ಷ ಎಸ್ಪೆಷಲಿ 100 ಗಿಡಗಳನ್ನು ನಾವು ಸ್ಟೂಡೆಂಟ್ಗಳಿಗೆ ಕೊಡ್ತಾ ಇದ್ದೀವಿ. ಅವರು ತಾಯಿ ಹೆಸರು ಹೇಳಿ, ಒಂದು ತಂದೆ ಹೆಸರು ಹೇಳಿ, ಸ್ನೇಹಿತರ ಹೆಸರುಗಳು ಹೇಳಿ, ಹಾಗೆ ಅಣ್ಣ ತಮ್ಮಂದ್ರ ಹೆಸರುಗಳಲ್ಲಿ, ಅಕ್ಕ ತಂಗಿಯರ ಹೆಸರುಗಳಲ್ಲಿ ನೀವು ಹಚ್ಚಿ ಅದನ್ನ ಜೋಪಾನ ಮಾಡ್ಬೇಕಂತ ತಿಳಿಸಿದ್ದೀವಿ. ಅದೇ ರೀತಿ ಗಿಡಗಳನ್ನು ಪರಿಸರ ದಿನಾಚರಣೆ ದಿನನೇ ನೆಡ್ಬೇಕನ್ನೋದು ಏನಿಲ್ಲ. ಈಗ ಮಳೆಗಾಲ ಬಂದಿದೆ, ನಾವು ಯಾವಾಗ ಬೇಕಾದ್ರೂ ಹಚ್ಚಬಹುದು. ಅದೇ ರೀತಿ ನಾವು ಕಾಡನ್ನು ಬೆಳೆಸೋದ್ರಿಂದ ನಾಡನ್ನು ಉಳಿಸೋರಾಗಿರ್ತೀವಿ. ಹಂಗಾಗಿ ಎಲ್ಲರೂ ಮನೆಗೊಂದು ಗಿಡಗಳನ್ನು ನೆಡಿ, ಅದೇ ರೀತಿ ನಮ್ಮ ಪರಿಸರವನ್ನು ಬೆಳೆಸೋಣ. ಒಳ್ಳೆ ನಮ್ಗೆ ಆಕ್ಸಿಜನ್ ಬೇಕಂದ್ರೂ ಗಿಡಗಳು ಇರಬೇಕು ಜಾಸ್ತಿ. ಇವಾಗಿನ ಟೈಮಲ್ಲಿ ಅಲ್ಲಿ ಇಲ್ಲಿ ಗಿಡಗಳನ್ನು ಕಡಿದ್ಬಿಟ್ಟು ಕಾಡನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ. ಕಾಡನ್ನು ಉಳಿಸ್ಕೊಳ್ಳೋಣ, ನಮ್ಮ ಎಲ್ಲರ ಜೀವವನ್ನು ಉಳಿಸ್ಕೊಳ್ಳೋಣ ಅಂತ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಸದಸ್ಯರಾದ ಸೋಪಿಯ ರಾಣಿ, ಶ್ರೀದೇವಿ, ಬಸಮ್ಮ, ನಾಗವೇಣಿ, ರಾಜೇಶ್ವರಿ ಹಾಗೂ ನಾಗರತ್ನ ಉಪಸ್ಥಿತರಿದ್ದರು. ಸಂಸ್ಥೆಯ ಅಧ್ಯಕ್ಷರು, ಶಾಲೆಯ ಶಿಕ್ಷಕರು, ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂಕಲ್ಪ ಕೈಗೊಂಡರು.